ರಾಜಕಾರಣದಲ್ಲಿ ಇದೀಗ ಅಧಿಕಾರದ ಹಂಚಿಕೆ ಜಟಾಪಟಿ ನಿಲ್ತಾನೇ ಇಲ್ಲ. ಈಗ ಕಾಂಗ್ರೆಸ್ನಲ್ಲೂ ಕೂಡ ಇದೇ ಅಧಿಕಾರದ ಹಂಚಿಕೆ ಜಟಾಪಟಿ ನಡೀತಾ ಇದೆ. ದೆಹಲಿ ಅಂಗಳಕ್ಕೂ ಕೂಡ ಈ ಒಂದು ಜಟಾಪಟಿ ಶಿಫ್ಟ್ ಆಗೋಗಿದೆ. ಅಧಿಕಾರ ಹಂಚಿಕೆ ಚೆಂಡಿನ ರೀತಿಯಲ್ಲಿ ದೆಹಲಿ ಅಂಗಳಕ್ಕೆ ಈಗ ಉರುಳಿ ಬಿದ್ದಿದೆ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಂತಹ ಡಿಕೆಶಿ ಈಗ ಶೀಘ್ರದಲ್ಲೇ ಇಬ್ಬರು ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಹೆಚ್ಚಿವೆ. ಯಾಕೆ ಅಂತಂದ್ರೆ ಈ ಕುರ್ಚಿ ಕದನ ಏನ್ ನಡೀತಾ ಇತ್ತು ಬಿಜೆಪಿ ಕಾಂಗ್ರೆಸ್ ನಡುವೆ, ಅಂದ್ರೆ ಈ ಕಾಂಗ್ರೆಸ್ ಸಿಎಂ ಮತ್ತೆ ಡಿಸಿಎಂ ನಡುವೆ ನಡೀತಾ ಇರುವಂತಹ ಈ ಕುರ್ಚಿ ಕದನದ ಬಿಸಿ ಇರುವಾಗ ಇದೀಗ ಇಬ್ಬರೂ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ. ನೋಡಿ, ಈ ಒಂದು ಅಧಿಕಾರ ಹಂಚಿಕೆ ಜಟಾಪಟಿ ಏನಿದೆ ಇದು ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗ್ತಾ ಇದೆ. ಚೆಂಡಿನ ರೂಪದಲ್ಲಿ ಇವರು ಮಾಡ್ತಾ ಇರುವಂತಹ ಈ ಕಿತ್ತಾಟಕ್ಕೆ ದೆಹಲಿ ಅಂಗಳಕ್ಕೆ ಚೆಂಡಿನ ರೂಪದಲ್ಲಿ ಬಂದು ಒದಗಿದೆ. ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಂತಹ ಡಿಕೆಶಿ ಈಗ ಶೀಘ್ರದಲ್ಲಿ ಇವರಿಬ್ಬರು ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವರಿಬ್ಬರನ್ನೂ ಕೂಡ ಈಗ ಹೈಕಮಾಂಡ್ ಬುಲಾವ್ ಕೊಡುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಮತ್ತೊಮ್ಮೆ ಸಂಧಾನ ಫಾರ್ಮುಲಾ ಪಠಿಸುತ್ತಾ ಹಾಗಿದ್ರೆ ಹೈಕಮಾಂಡ್ ಇಬ್ಬರನ್ನು ಕರೆಸಿ ಇಬ್ಬರನ್ನು ಸಂಧಾನವನ್ನ ಮಾಡಿ ಕಲಿಸುತ್ತಾ, ಇದು ಪಠಣೆ ಮಾಡುತ್ತಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಎದಳ್ತಾ ಇದೆ. ಈಗ ಇಬ್ಬರನ್ನ ದೆಹಲಿಗೆ ಕರೆಸಿಕೊಂಡು ಮಾತುಕತೆಗೆ ಮುಂದಾಗ್ತಾರಾ ಹಾಗಿದ್ರೆ ಹೈಕಮಾಂಡ್? ಈ ಜನಪಟಿ ಏನ್ ನಡೀತಾ ಇದೆ ಇದನ್ನ ತಲ್ಲಣಗೊಳಿಸುತ್ತಾ ಹೈಕಮಾಂಡ್? ಆಂತರಿಕ ಸಂಘರ್ಷಕ್ಕೆ ಹೈಕಮಾಂಡ್ ಇದೀಗ ಮುಲಾಮ್ ಏನಾದ್ರೂ ಹಚ್ಚುತ್ತಾ? ಇಬ್ಬರ ನಡುವೆ ನಡೀತಾ ಇರುವಂತಹ ಈ ಒಂದು ಕುರ್ಚಿ ಕದನ ಏನಿದೆ ಇದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತಂದ್ರೆ, ಯಾವುದೇ ಒಂದು ವೇದಿಕೆಯನ್ನ ಹಂಚಿಕೊಂಡ್ರು ಇವರು ಜಗಳ ವೈಯಕ್ತಿಕವಾಗಿ ಎಷ್ಟೇ ಆಡಿದ್ರು ಮೇಲೆ ಮಾತ್ರ ನಗನಗ್ತಾ ಚೆನ್ನಾಗಿರಬಹುದಾಗಿತ್ತು. ಆದರೆ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಮುಖ ನೋಡದೆ ಮಾತನಾಡಿಸದೆ ಒಬ್ಬರಿಗೊಬ್ಬರು ಕೈ ಕುಲುಕಿಸದೆ ಅಲ್ಲಿ ಬಂದಿರುವಂತಹ ಗೆಸ್ಟ್ಗಳಿಗೆ ಕೈ ಕುಲುಕಿಸಿ ಅಲ್ಲಿಂದ ತೆರಳಿದ್ದಾರೆ. ಒಬ್ಬರ ಮುಖ ನೋಡ್ಕೊಂಡೇ ಇಲ್ಲ. ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ. ಸ್ಥಳೀಯ ರಾಜ್ಯದ ಚುನಾವಣೆಗಳು. ಇಂತಹ ಹಂತದಲ್ಲಿ ಬದಲಾವಣೆ ಜೇನುಗೂಡಿಗೆ ಕೈ ಹಾಕುತ್ತಾ ಆಗಿದ್ರೆ ಬದಲಾವಣೆ ಆಗೋ ಸಾಧ್ಯತೆ ಇದೆಯಾ? ಈ ಬಾರಿಯೂ ಕೂಡ ಬಹುತೇಕ ಸಂಧಾನ ಮೊರೆ ಹೋಗೋ ಸಾಧ್ಯತೆ ಇದೆ. ಪಂಚರಾಜ್ಯಗಳ ಚುನಾವಣೆ, ರಾಜ್ಯದ ಸ್ಥಳೀಯ ಚುನಾವಣೆ ಈಗ ಇದೆ. ಈ ಎರಡೂ ಚುನಾವಣೆಗಳು ಇರೋ ಕಾರಣ ಇಂತಹ ಹಂತದಲ್ಲಿ ಇಂತಹ ಚುನಾವಣೆ ಸಂದರ್ಭದಲ್ಲಿ ಈಗ ಸಿಎಂ ಅನ್ನ ಬದಲಾವಣೆ ಮಾಡ್ತೀವಿ ಅಂದ್ರೆ ಅದು ಅಸಾಧ್ಯ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಾನು ಸಿಎಂ ಸ್ಥಾನವನ್ನ ಕೊಡ್ತೇನೆ ಅಂತ ಹೈಕಮಾಂಡ್ ಹೇಳಿದ್ರೆ ಅದು ಅಸಾಧ್ಯ. ಅಂದ್ರೆ ಅಸಾಧ್ಯ ಅನ್ನೋದಕ್ಕಿಂತ ಇದೊಂಥರ ಜೇನುಗೂಡು ಇದ್ದ ಹಾಗೆ. ಈ ಜೇನುಗೂಡಿಗೆ ಹೈಕಮಾಂಡ್ ಕೈ ಹಾಕುತ್ತಾ ಹಾಗಿದ್ರೆ ಈ ಬಾರಿಯೂ ಕೂಡ ಬಹುತೇಕ ಸಂಧಾನ ಮೊರೆ ಹೋಗುತ್ತಾ ಆಗಿದ್ರೆ ಹೈಕಮಾಂಡ್ ಅಂತ ಅಂದ್ರೆ ಇವರಿಬ್ಬರನ್ನ ಕೂರಿಸಿ ಸಂಧಾನವನ್ನ ಮಾಡುತ್ತಾ? ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಈಗ ರಾಜಕಾರಣದಲ್ಲಿ ಯಾರು ಆಗ್ತಾರೆ ಸಿಎಂ? ಈಗ ಸಿಎಂ ಆಗಿರೋರು ಪಟ್ಟವನ್ನು ಉಳಿಸ್ಕೋತಾರ ಅಥವಾ ಡಿಸಿಎಂ ಆಗ್ತಾರ ಅನ್ನೋದೇ ಈಗ ಚರ್ಚೆಯಲ್ಲಿ ಇರುವಂತದ್ದು. ಆದ್ರೆ ಈಗ ದೆಹಲಿ ಅಂಗಳಕ್ಕೂ ಇದು ಶಿಫ್ಟ್ ಆಗ್ತಾ ಇದೆ. ಏನಿದ್ರ ಕತೆ ಅಂತ ಅಪ್ಡೇಟ್ ಕೊಡಿ. ಇಂಚರ ಗ್ಯಾರಂಟಿ ಸರ್ಕಾರದಲ್ಲಿ ಸಿಎಂ ಸ್ಥಾನಕ್ಕಾಗಿ ಸಾಕಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ಒಂದು ಬಣ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದೆ. ಮತ್ತೊಂದು ಬಣ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು, ಅವ್ರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನುವಂತ ವಾದವನ್ನ ಮುಂದಿಡ್ತಾ ಇದೆ. ಹೀಗೆ ಬಣಗಳ ಬಡಿದಾಟದ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಮುನ್ನುಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ಗೊಂದಲ ಇರ್ತಕ್ಕಂಥದ್ದನ್ನ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿಯ ದಂಡಯಾತ್ರೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಅವ್ರದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಏನೆಲ್ಲ ತಿಳಿಸ್ಬೇಕು ಅದೆಲ್ಲಾ ಮಾಹಿತಿಯನ್ನ ಕೂಡ ತಿಳಿಸಿದ್ದಾರೆ. ಅವರ ಬೇಡಿಕೆಯನ್ನು ಕೂಡ ಅವರ ಮುಂದಿಟ್ಟಿರ್ತಕ್ಕಂಥದ್ದು.
ಹಾಗಾಗಿ ಈಗ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಅಂಗಳದತ್ತ ಕೂಡ ಹೋಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಕೂಡ ಕೆಲವೊಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ನೀಡಿ ಅವ್ರನ್ನ ಕಳಿಸಿದ್ದಾರೆ ವಾಪಸ್ ರಾಜ್ಯಕ್ಕೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಈಗ ಸಿಎಂ ಅವ್ರನ್ನ ಮತ್ತೆ ಡಿಸಿಎಂ ಅವ್ರನ್ನ ಮತ್ತೆ ದೆಹಲಿಗೆ ಕರೆಸಿಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಈಗಾಗಲೇ ಈಗ ಹಲವು ರಾಜ್ಯಗಳ ಚುನಾವಣೆ ಕೂಡ ಇದೆ. ಆ ಚುನಾವಣೆಯ ಬಳಿಕ ಕೆಲವೊಂದಿಷ್ಟು ವಿಚಾರಗಳನ್ನ ಒಂದು ನಿರ್ಧಾರ ಮಾಡ್ತೀವಿ ಅನ್ನುವಂತ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆದ್ರೂ ಸಹಿತ ಈಗ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗಳೇನಿದಾವೆ ಆ ಒಂದು ಚುನಾವಣೆಗೆ ಎಫೆಕ್ಟ್ ಆಗ್ಬಾರ್ದು ಅಂತಂದ್ರೆ ಇದನ್ನ ಒಂದಿಷ್ಟು ಇಬ್ಬರನ್ನು ಕೂಡ ಅಂದ್ರೆ ಸಿಎಂ ಡಿಸಿಎಂ ಇಬ್ಬರು ನಾಯಕರನ್ನ ಕರೆಸಿ ಒಂದಿಷ್ಟು ಇದನ್ನ ಸಮಾಧಾನ ಪಡಿಸಬೇಕು ಅಥವಾ ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಹಾಗಾಗಿ ಈಗ ರಾಜ್ಯದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಹಲವು ಶಾಸಕರು ಏನು ಪರ ವಿರೋಧಗಳನ್ನ ಹೇಳಿಕೆ ಕೊಡತಾ ಇದ್ರಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೀಗ ಎಲ್ಲರೂ ಸಹಿತ ಹೈಕಮಾಂಡ್ ಅತ್ತ ಕೂಡ ಮುಖ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಯಾವಾಗ ಇವರಿಬ್ಬರನ್ನು ಕೂಡ ಕರೆಸಿ ಬಗೆಹರಿಸ್ತಾರೋ ಅನ್ನುವಂತಹ ಒಂದಿಷ್ಟು ತವಕದಲ್ಲಿ ಕೂಡ ಹಲವು ಶಾಸಕರು ಕೂಡ ಇದ್ದಾರೆ. ಮತ್ತೆ ಕಾರ್ಯಕರ್ತರು ಕೂಡ ಅದನ್ನೇ ಕೂಡ ಸಾಕಷ್ಟು ಒಂದ್ ಕಡೆ ಅವರು ಕೂಡ ಆಗ್ರಹ ಕೂಡ, ಯಾಕಂತಂದ್ರೆ ಒಂದ್ ಕಡೆ ಗೊಂದಲ ಇದ್ರೆ ಇದು ಪಕ್ಷ ಸಂಘಟನೆ ಕೂಡ ತೊಡಕಾಗುವಂತದ್ದು. ಹಾಗಾಗಿ ಇದನ್ನ ಶೀಘ್ರವಾಗಿ ಬಗೆಹರಿಸುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ. ಹಾಗಾಗಿ ಈ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಒಂದಿಷ್ಟು ಏನೆಲ್ಲ ಆಗ್ಬೇಕು, ಮುಂದೆಲ್ಲ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ಹೈಕಮಾಂಡ್ ನಾಯಕರು ನೀಡುವಂತ ಎಲ್ಲ ಸಾಧ್ಯತೆ ಇದೆ. ಈ ಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.